ಕರ್ನಾಟಕದಲ್ಲಿ ಯಾವ ಸಿನಿಮಾ ಕ್ರೇಜ್ ಇದೆ ಗುರು? ದುನ್ಕಿನ, ಸಲಾರ ಅಥವಾ ಕಾಟೇರಾನ? ಯಾಕಂದ್ರೆ ಇವತ್ತು ದುನ್ಕಿ ಸಿನಿಮಾ ರಿಲೀಸ್ ಆಗಿದೆ. ಬಹುತೇಕ ಜನ ನೋಡ್ಬಿಟ್ಟು ಏನಂದಿದ್ದಾರೆ ಅಂದ್ರೆ ಅಷ್ಟಕ್ಕಷ್ಟೇ ಗುರು ಸಿನಿಮಾ ಅಂತ ಹೇಳ್ತಿದ್ದಾರೆ. ದೂಸರ ಮಾತಾಡ್ತಿಲ್ಲ ಯಾರೂನು. ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ ಶಾರುಖ್ ಖಾನ್ ಈ ಸಿನಿಮಾನೇ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ರಿಪೋರ್ಟ್ ಒಂದೊಂದರ ಇರುತ್ತೆ, ಒಬ್ಬೊಬ್ಬರು ಒಪಿನಿಯನ್ ಒಂದೊಂದರ ಇರುತ್ತೆ. ಬಟ್ ಕ್ರೇಜ್ ಅಂತ ಬಂದಾಗ ಕರ್ನಾಟಕದಲ್ಲಿ ಯಾವ್ದು ಜಾಸ್ತಿ ಈಗ ಪ್ರೆಸೆಂಟ್ ಹ್ಯಾಶ್ ಟ್ಯಾಗ್ಸ್ ನಡೀತಾ ಇದೆ ನಿಮ್ ಪ್ರಕಾರ? ಕಾಮೆಂಟ್ ಮುಖಾಂತರ ತಿಳಿಸಿ. ಶಾರುಖ್ ಖಾನ್ಗೆ ಅಂತ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇದೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ಶಾರುಖ್ ಖಾನ್ ಅವ್ರಿಗೆ. ನಾ ತುಂಬಾ ಅಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಜವಾನ್ ಅಲ್ಲಿ ನೋಡಿದೆ, ಆಮೇಲೆ ಪಠಾನ್ ಕೂಡ ನೋಡ್ಬಿಟ್ಟೆ ನಾನು. ಶಾರುಖ್ ಖಾನ್ ಸಿನಿಮಾ ಯಾವ ತರಾನೇ ಇರ್ಲಿ ಗುರು, ಡುಬಾಕ್ ತರಾನೇ ಇರ್ಲಿ, ಸಿನಿಮಾ ಹೋಗಿ ನೋಡ್ಬಿಟ್ಟು ಬರ್ತಾರೆ ಒಂದ್ ರೌಂಡ್. ಅವ್ರು ಹಾಕಿರೋ ಬಂಡವಾಳಕ್ಕೆ ಈಸಿಯಾಗಿ ರಿಟರ್ನ್ಸ್ ತಗೊಂಡ್ಬಿಡ್ತಾರೆ. ಕರೆಕ್ಟಾ ಗುರು? ಸಿನಿಮಾದಲ್ಲಿ ಶಾರುಖ್ ಖಾನ್ ಇದಾನ, ಬಿಡು ಗುರು ಸಾಕು ಸಿನಿಮಾ ಇಟ್ಟು ಅಂತ ಹೇಳೋ ಜನರು ಇದ್ದಾರೆ. ಸಿನಿಮಾ ಕತೆ ಹೆಂಗಾನ ಇರ್ಲಿ ಗುರು, ಐ ಆಮ್ ಲೀಸ್ಟ್ ಬಾದರ್ಡ್. ಶಾರುಖ್ ಖಾನ್ ಇದನ್ನ ಸಿನಿಮಾದಲ್ಲಿ, ಶಾರುಖ್ ಖಾನ್ ಹೀರೋನ ನಾ ನೋಡ್ತೀನಿ ಗುರು, ಹೋಗ್ತಿದ್ದೀನಿ ಇವಾಗ ಬುಕ್ ಮಾಡಿ ಅಂತ ಹೇಳೋ ಜನನೂ ಇದ್ದಾರೆ. ಸೊ ಇದು ಒಂದು ರೀತಿ ಆಯಿತು ಅಂದರೆ ಅಲ್ಲ. ಈಗ ಸಲಾರ್ ಬಗ್ಗೆ ಹೇಳೋಣ. ಪ್ರಭಾಸ್ಗೆ ಇರೋ ಕ್ರೇಜು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಇದೆ ಗುರು. ಯಾಕಂತಂದರೆ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿರೋದಲ್ವಾ. ಈಗ ಕ್ರೇಜ್ ಯಾವ ಥರ ಹುಟ್ಟಿಸ್ಬಿಟ್ಟಿದ್ದಾರೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಡೆ ಪ್ರಮೋಷನ್ ಆಗ್ತಿದೆ, ಒಂದಷ್ಟು ಸ್ಯಾಟಲೈಟಲ್ಲಿ ಒಂದಷ್ಟು ಪ್ರಮೋಷನ್ ಆಗ್ತಿದೆ. ಓಕೆ ಫೈನ್, ಆಯಿತು, ಸಂತೋಷ. ಮತ್ತು ಎಸ್ಪೆಷಲಿ ಆಗಿ ಮೌತ್ ಪ್ರಮೋಷನ್ ಜಾಸ್ತಿ ಇದೆ. ಸಲಾರ್ ಪ್ರಭಾಸ್ ಅಂತ. ಯಾಕಂದರೆ ಆ ಬಾಹುಬಲಿ ಸಿನಿಮಾ ಆ ಬೆಂಚ್ ಮಾರ್ಕ್ನ ಸೆಟ್ ಮಾಡಿದೆ. ರಾಧೇಶ್ಯಾಮ್ಗೆ ಆಗಲಿ, ಆದಿಪುರುಷ್ಗೆ ಆಗಲಿ ಅದೇ ಕ್ರೇಜು ಮೇಂಟೈನ್ ಆಯಿತು. ಈಗ ಸಲಾರ್ಗೂ ಕೂಡ ಅದೇ ಕ್ರೇಜೇ ಮೇಂಟೈನ್ ಆಗಿದೆ. ಆದರೆ ಈ ಎರಡು ಸಿನಿಮಾ ಅಷ್ಟಕ್ಕಷ್ಟು ಹಿಟ್ಟಾಗಲಿಲ್ಲ. ಈಗ ಸಲಾರು ಆ ರೇಂಜ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಜನ. KGFಗಿಂತ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟಿದ್ದಾರೆ ಜನ. ಸಲಾರ್ಗೆ ಎಕ್ಸ್ಪೆಕ್ಟೇಷನ್ ಬಿಯಾಂಡ್ ಆಗಿರಬೇಕು. ಲೆವೆಲ್ ಅಂತಾರಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು ಆ ಸಿನಿಮಾ. ಇಲ್ಲ ಅಂದರೆ ಜನ ಅಂತೂ ಅಕ್ಸೆಪ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಮತ್ತು ಪ್ರಭಾಸ್ ಅವರು ಹಿಂದುಳ್ಕೊತಾರೆ. ಈಗ ಕಾಟೇರ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಎಲ್ಲೇ ಹೋಗ್ಲಿದ್ರು ಕಾಟೇರದೇ ಕಾಟೇರ ಕ್ರೇಜೇ ಬೇರೆಯೇ ಇದೆ. ಆ್ಯಕ್ಚುಲಿ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ದರ್ಶನ್ ಸರ್ ಒಂದು ಮಾತು ಹೇಳಿರ್ತಾರೆ, ಬೇರೆ ಸಿನಿಮಾಗಳಿಗೆಲ್ಲ ನಾವು ವೆಲ್ಕಮ್ ಮಾಡ್ತೀವಿ, ಬಟ್ ಇಲ್ಲಿರೋ ಸಿನಿಮಾಗಳಿಗೆಲ್ಲ ನಾವು ಬಿಡಾಲೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ನೋಡ್ತೀವಿ ಅನ್ನೋ ಥರದಲ್ಲಿ ಒಂದು ಮಾತು ಹೇಳಿದ್ರು. ಕರೆಕ್ಟ್ ಅಲ್ವಾ? ಅದು ನಿಜಾನೇ, ಹೌದು. ಈಗ ನಾವೇನು ಮಾಡಬೇಕು? ಕಾಟೇರ ಸಿನಿಮಾಗೆ ನಾವು ಪ್ರಮೋಷನ್ ಮಾಡಿಕೊಡ್ಬೇಕು. ಯಾಕೆ ಪ್ರಮೋಷನ್ ಮಾಡಿಕೊಡ್ಬೇಕು? ನಾವು ಏನು ಗುರು, ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಯಾಕೆ ಗುರು ಪ್ರಮೋಷನ್ ಮಾಡಬೇಕು ಅಂತ ಒಂದಷ್ಟು ಜನದ ವಾದ ಇದೆ. ಕರೆಕ್ಟಾ? ಕನ್ನಡ ಸಿನಿಮಾ ಗುರು, ಹಿಂದಿ ಸಿನಿಮಾಗಳಿಗೆ, ತಮಿಳ್ ಸಿನಿಮಾಗೆ, ತೆಲುಗು ಸಿನಿಮಾಗಳಿಗೆಲ್ಲ ನಾವು ಜೈಕಾರ ಆಗ್ತೀವಿ. ಅವ್ನ ಆ್ಯಕ್ಟಿಂಗ್ ಸೂಪರಮ್ಮ, ಇವ್ನ ಆ್ಯಕ್ಟಿಂಗ್ ಸೂಪರಮ್ಮ, ಹೆಂಗೆ ಮಾಡೋಂಗೆ ಗೊತ್ತಾ, ಕತೆ ಏನು ಟ್ವಿಸ್ಟ್ ಐತೆ ಗೊತ್ತಾ ಅಂತಾರೆ. ಕನ್ನಡದವ್ರು ಗುರು ಬೆಂಗಳೂರಲ್ಲೇ ಇರ್ತಾರೆ, ರಾಜರಾಜೇಶ್ವರಿ ನಗರನೇ ಅವ್ರ ಮನೆ ಇರೋದು. ಮತ್ತು ಇನ್ಯಾಕೆ ಗುರು ಟೆನ್ಷನ್ನು? ಯಾವುದ್ಯಾವುದೋ ಬೇರೆ ಸ್ಟೇಟಿಂದ ಇಲ್ಲಿ ಬಂದ್ಬಿಟ್ಟು ದುಡ್ಡು ಮಾಡ್ಕೊಂಡು ಅವ್ರು ರಾಯಲ್ ಆಗಿ ಹೋಗ್ತಾರೆ. ಗುರು ದರ್ಶನ್ ಸರು ಇಲ್ಲೇ ಇದ್ದಾರೆ, ಇಲ್ಲೇ ಸಿನಿಮಾ ಮಾಡ್ತಾರೆ, ಬೇರೆ ಭಾಷೆಗಳಿಗೆ ಹೋಗೇ ಇಲ್ಲ. ಕಷ್ಟ ಅಂತ ಅವ್ರ ಮನೆ ಮುಂದೆ ಯಾರಾದ್ರು ಬಂತು ಅಂದರೆ ಸಹಾಯ ಮಾಡ್ತಾರೆ. ಈಗ ಶಾರುಖ್ ಖಾನ್ ಸಿನಿಮಾಗೆ ಹೋಗಿ ಸಪೋರ್ಟ್ ಮಾಡ್ತೀರಾ, ಪ್ರಭಾಸ್ ಸಿನಿಮಾಗೆ ಹೋಗಿ ಸಪೋರ್ಟ್ ಮಾಡ್ತೀರಾ ಅಲ್ವಾ? ನೀವು ಯಾವತ್ತಾದ್ರೂ ಕನ್ನಡಿಗರು ಶಾರುಖ್ ಖಾನ್ ಮನೆ ಮುಂದೆ ಹೋಗಿದ್ರೆ ನನಗೆ ಕಷ್ಟ ಇದೆ ಕೊಡು ಅಂತ ಅಂದ್ಬಿಟ್ಟು ಇಲ್ಲಿರೋ ಸೆಲೆಬ್ರಿಟೀಸ್ ಹತ್ರ ತಾನೇ ಬರ್ತೀರಾ? ಇದರ ಪೊಲಿಟಿಷಿಯನ್ಸ್ ಹತ್ರ ಹೋಗ್ತೀರಾ, ಇಲ್ಲ ಸೆಲೆಬ್ರಿಟೀಸ್ ಹತ್ರ ಹೋಗ್ತೀರಾ? ಕರೆಕ್ಟ್ ಅಲ್ವಾ? ಯಾವ್ದಾದ್ರು ಒಬ್ಬ ಸೆಲೆಬ್ರಿಟಿ ಸಹಾಯ ಮಾಡದೇ ಇರ್ತಾರ? 100% ಸಹಾಯ ಮಾಡೇ ಮಾಡ್ತಾರೆ. ಇದು ನಾನು ಕಣ್ಣಾರೆ ತುಂಬ ಸಲ ನೋಡಿದ್ದೀನಿ ಇದನ್ನು. ಉಪ್ಪಿ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅಥವಾ ಸುದೀಪ್ ಸರೇ ಆಗಿರ್ಬೋದು, ಅಥವಾ ಎಸ್ ಸರೇ ಆಗಿರ್ಬೋದು, ನಾನು ತುಂಬ ಸಲ ನೋಡಿದ್ದು, ಅಥವಾ ದುನಿಯಾ ವಿಜಯ್ ಸರೇ ಆಗಿರ್ಬೋದು, ತುಂಬ ನಾನು ನೋಡಿದ್ದೀನಿ, ಕೇಳ್ಪಟ್ಟು ಇದ್ದೀನಿ. ಸಹಾಯ ಮಾಡೇ ಮಾಡ್ತಾರೆ. ಮತ್ತು ಅವ್ರ ಸಿನಿಮಾಗಳಿಗೆ ಯಾಕೆ ಗುರು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ? ನಮ್ಮ ಕನ್ನಡ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಕೊಡ್ರಿ. ದರ್ಶನ್ ಸರ್ಗೆ ಸಿನಿಮಾಗೆ ಪ್ರಾಮುಖ್ಯತೆ ಕೊಡ್ರಿ, ಯಾಕೆ ಕೊಡಬಾರ್ದು? ಮಾಡಿ ಪ್ರಮೋಟು. ಕಾಟೇರ ಸಿನಿಮಾ ಡಿಸೆಂಬರ್ 29ನೇ ತಾರೀಕು 2023ರಲ್ಲಿ ರಿಲೀಸ್ ಆಗ್ತಿದೆ ಅಂತ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಂಡ್ರೆ ನಿಮ್ಮ ಸ್ಟೇಟಸ್ಗೆ ಧಕ್ಕೆ ಬರುತ್ತಾ? ಬರಲ್ಲ ಅಂತಂದಮೇಲೆ ಹಾಕೋ ಗುರು, ಸ್ಟೇಟಸ್ ಹಾಕೋ, ತಪ್ಪೇನಿದೆ? ನೀನು ಮಾಡ್ತಿರೋದು ಕನ್ನಡ ಸಿನಿಮಾಗೆ ಸಪೋರ್ಟು. ನಾವು ಸಪೋರ್ಟ್ ಮಾಡೋಣ, ಖಂಡಿತ ಸಪೋರ್ಟ್ ಮಾಡೋಣ. ನಮ್ಮ ಕೈಲಿ ಏನಾಗುತ್ತೋ ನಾವು ಸಪೋರ್ಟ್ ಮಾಡೇ ಮಾಡೋಣ. ಏನಾಗುತ್ತೋ ಅದು ಮಾಡೋಣ. ಅಳಿಲ್ ಸೇವೆ ಮಾಡೋಣ ಗುರು, ಬಾಪ ಕನ್ನಡ ಸಿನಿಮಾ ಗುರು, ನಮ್ಮವ್ರವರು ಕಂಡ್ಕೊಂಡವರೆಲ್ಲ ಬಂದ್ಬಿಟ್ಟು ಬಾಚ್ಕೊಂಡು ಹೋಗ್ತವ್ರೆ. ಅವ್ರು ನಾವು ಚಪ್ಪಾಳೆ ಹೊಡ್ಬಿಟ್ಟು ಅಂತ ಬಿಸಿಲು ಹೊಡ್ಬಿಟ್ಟು ಅಣ್ಣ ಅಕ್ಕ ಸೂಪರ್ ಅಣ್ಣ, ಬಾಸ್ ಸೂಪರ್ ಬಾಸ್ ಅಂತೀವಿ ನಾವು ಅವ್ರಿಗೆಲ್ಲ. ಇಲ್ಲಿರೋರು ಬಾಸ್ ಹೇಳೋಣ ಬಿಡುಗರು, ತಪ್ಪೇನು? ಅವ್ರ ಅಭಿಮಾನಿಗಳು ನೋಡಿ ಕಲಿಬೇಕ್ರಿ ನಾವು. ಯಾಕೆ ಗೊತ್ತಾ? ಯಾಕ್ರಿ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದೀರ ಅಂತ ಒಂದು ಮಾತು ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಗುರು ನಮ್ಮಲ್ಲಿ ನಮ್ಮ ದೊಡ್ಡಣ್ಣ ಇದ್ದಂಗೆ ಅವರು ಅಂತಾರೆ. ಎಷ್ಟು ಜನ ಇದ್ದೀರಾ ಗುರು ಆ ಥರ? ಎಷ್ಟು ಜನ ಇದ್ದೀರಾ? ಇದು ಯಾವುದು ಬೇಡ ಗುರು, ಎಕ್ಸ್ಟ್ರಾ ಮಾತುಗಳೇ ಬೇಡ. ನಮ್ಮ ಕನ್ನಡ ಸಿನಿಮಾಗೆ ಆದಷ್ಟು ಸಪೋರ್ಟ್ ಮಾಡೋ ಗುರು, ಓಕೆನಾ? ಮತ್ತೆ ನೀವು ಮುಂದೆ ಬರ್ತೀನಿ. ಅಲ್ಲಿವರೆಗೂ